ಓಂ ನಮೋ ವೆಂಕಟೇಶಾಯ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ಚಿಕ್ಕ ವಯಸ್ಸಿನಿಂದಲೂ ಸಹ ಅಥವಾ ನಮ್ಮ ಹಳ್ಳಿಗಳಲ್ಲಿ ಈಗಲೂ ಎಲ್ಲ ಕಡೆ ಈ ನಾಲಿಗೆಯ ಮೇಲೆ ಮಚ್ಚೆ ಇದ್ದಂತಹ ವ್ಯಕ್ತಿಗಳನ್ನು ಕಂಡಾಗ ನಮ್ಮ ಹಿರಿಯರಾಗ್ಬೋದು ಅಥವಾ ನಮ್ಮ ಕುಟುಂಬದಲ್ಲಿರ್ತಕ್ಕಂಥವರು ಅಥವಾ ಅನುಭವಸ್ಥರು ಹೇಳ್ತಾರೆ, ಅವ್ರು ಏನಾದರೂ ಅಂದರೆ ಅದು ಆಗ್ಬಿಡುತ್ತೆ, ಅವ್ರ ಹತ್ರ ಹುಷಾರಾಗಿರಿ ಅಂತಕ್ಕಂಥದ್ದನ್ನು ಸಾಕಷ್ಟು ನಮಗೀಗಾಗಲೇ ಅದರ ಬಗ್ಗೆ ಅನುಭವ ಆಗಿದೆ. ಇದು ನಿಜಾನ, ಇದು ಸತ್ಯನ ಅಂತಕ್ಕಂಥ ಪ್ರಶ್ನೆಯನ್ನು ಉತ್ತರವನ್ನು ಹುಡ್ಕೊಂಡು ಹೋದಾಗ, ನಾಲಿಗೆಯ ಮೇಲೆ ಮಚ್ಚೆಗಳಿದ್ದರೆ ನಾವು ಹೇಳೋದು ಅಥವಾ ಶಪಿಸೋದು ಇದು ಸಾಧ್ಯವಾದಷ್ಟು ಮಟ್ಟಿಗೆ ನಿಜ ಆಗೋ ಸಾಧ್ಯತೆಗಳು ಕೂಡ ಶಾಸ್ತ್ರದ ರೀತಿ, ನಂಬಿಕೆಯ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ನಾಲಿಗೆಯ ಮೇಲ್ಭಾಗ ಬೇರೆ, ನಾಲಿಗೆಯ ಕೆಳಭಾಗ ಬೇರೆ, ನಾಲಿಗೆಯ ಮುಂಭಾಗ ಬೇರೆ, ಇವು ಮೂರಕ್ಕೂ ಸಹ ಒಂದಷ್ಟು ಡಿಫ್ರೆನ್ಸು ಕೂಡ ಇರುತ್ತೆ. ಇನ್ನು ಈ ಮಚ್ಚೆಗಳು ನಮಗೆ ಕಾಣಿಸುತ್ತೆ, ಅವ್ರ ನಾಲಿಗೆ ತೋರಿಸಿದಾಗಲೇ ಕಪ್ಪು ಕಪ್ಪು ಡಾಟ್ಸ್ ಇರುತ್ತೆ. ಡಾಟ್ಸ್ ಕಪ್ಪು 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 ಮಚ್ಚೆಗಳು ನಾವು ಸಾಮಾನ್ಯವಾಗಿ ಯಾರಾದರೂ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅದನ್ನು ಕಾಣಬಹುದು. ಇನ್ನು ಅಂತಹವರೊಂದಿಗೆ ನಾವು ಜಾಗರೂಕರಾಗಿರಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೋಬೇಕಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದು ಶಾಸ್ತ್ರಗಳ ಪ್ರಕಾರ ಹಿಂದಿನ ಜನ್ಮಗಳಲ್ಲಿ ನಾವು ಪುಣ್ಯ ಕಾರ್ಯಗಳು, ದೊಡ್ಡ ದೊಡ್ಡ ಕಾರ್ಯಗಳು ಇವೆಲ್ಲ ಮಾಡಿದವರಿಗೆ ಮಾತ್ರ ಹಿಂದಿನ ಜನ್ಮದಲ್ಲಿ ಅವರು ಪುಣ್ಯ ಕಾರ್ಯಗಳು ಮಾಡಿರ್ತಾರೆ, ಸಾಕಷ್ಟು ಸಮಾಜ ಸೇವಾ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ, ದೀನ ದಲಿತರನ್ನು ಸಲಹಿರ್ತಾರೆ, ಎಲ್ಲರಿಗೂ ಒಳ್ಳೇದು ಮಾಡಿರ್ತಾರೆ, ಮತ್ತು ಅಶಕ್ತರಿಗೆ ಸಹಾಯ ಮಾಡಿರ್ತಾರೆ. ಇಂಥವರಿಗೆ ಇಲ್ಲ ಒಳ್ಳೆಯ ವೃಕ್ಷಗಳನ್ನು ಹಾಕಿರ್ತಾರೆ, ಅನ್ನದಾನ ಮಾಡಿರ್ತಾರೆ. ಅಂಥವರಿಗೆ ಭಗವಂತ ಅಥವಾ ನಮ್ಮ ನಂಬಿಕೆಯ ಪ್ರಕಾರ ಅಂತಹವರು ಈ ರೀತಿಯ ನಾಲ್ಗೆಯ ಮೇಲೆ ಮಚ್ಚೆಗಳಿಟ್ಕೊಂಡು ಅವರು ಜನ್ಮವನ್ನು ಕೂಡ ತಾಳಿರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ನಾಲ್ಗೆ ಮೇಲೆ ಮಚ್ಚೆ ಇರ್ತಕ್ಕಂಥವ್ರಿಗೆ ಸೂಕ್ಷ್ಮ ಬುದ್ಧಿ ಇರುತ್ತೆ, ವಿಶೇಷವಾದ ಶಕ್ತಿ ಇರುತ್ತೆ, ಆಲೋಚನಾ ಲಹರಿಗಳು ತುಂಬ ಚೆನ್ನಾಗಿರುತ್ತೆ. ಹಾಗಂತೇಳಿ ಅವ್ರು ಹೇಳಿದ ತಕ್ಷಣ ಎಲ್ಲವೂ ಆಗಬೇಕು ಅಂತಿಲ್ಲ. ಆದರೆ ಅವ್ರು ನೋವು ತಿಂದಾಗ ಸತ್ಯವಾಗಿ ನಡ್ಕೊಳ್ಳೋ ವ್ಯಕ್ತಿಗಳಿಗೆ ಈ ನಾಲ್ಗೆ ಮೇಲೆ ಮಚ್ಚೆ ಇರ್ತಕ್ಕಂಥವ್ರು ಏನು ಹೇಳಿದ್ರು ಕೂಡ ಅಥವಾ ಏನು ಕೋಪದಿಂದ ಏನಾದರೂ ಬೈದರೂ ಕೂಡ ಅವು ಕೆಲವು ಸಾರಿ ಅದರ ಪ್ರಭಾವ ಬೀರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇದು ಸಾಮುದ್ರಿಕ ಶಾಸ್ತ್ರದ ರೀತಿಯಲ್ಲಿ ನಮಗೆ ನಾಲ್ಗೆ ಮೇಲೆ ಮೇಲ್ಗಡೆ ಮಚ್ಚೆ ಇದ್ದಾಗ ಆ ವ್ಯಕ್ತಿಗಳಿಗೆ ಏನಾಗಿರುತ್ತೆ ಅಂದರೆ, ಮೇಲೆ ನಾಲ್ಗೆ ಕಾಣಿಸ್ತಕ್ಕಂತಹ ಮೇಲೆ ಕಪ್ಪು ಮಚ್ಚೆಗಳು, ಇಲ್ಲಿ ಮಹಿಳೆಯರು ಆಗ್ಬೋದು, ಪುರುಷರು ಆಗ್ಬೋದು, ವಯಸ್ಸಿಗೆ ಯಾವುದೇ ಇದಿರೋದಿಲ್ಲ. ಅವರಿಗೆ ಕೋಪ ಬಂದು ಅವರಿಗೆ ನಾವೇನಾದರೂ ಮೋಸ ಮಾಡಿ ಅಥವಾ ಅವರಿಗೆ ನಾವು ವಂಚನೆ ಮಾಡಿದಾಗ ಆ ವಂಚನೆಯನ್ನು ಸಹಿಸಲಾರದೆ ಅವರು ಶಪಿಸಿದಾಗ ಅದು ನಡೀತಕ್ಕಂಥ ಸಾಧ್ಯತೆ ಇರೋದ್ರಿಂದ ಅಂತಹ ನಾಲಿಗೆ ಮೇಲೆ ಮಚ್ಚೆ ಇರೋರ ಹತ್ರ ನಾವು ಭಾಳಷ್ಟು ಜಾಗೃತಿಯಾಗಿ ಕೂಡ ಇರಬೇಕಾಗಿರುತ್ತೆ. ಇನ್ನು ನಾಲಿಗೆ ಕೆಳಗೆ ಮಚ್ಚೆ ಇದ್ದರೆ ಅವರಿಗೆ ದೈವಾನುಗ್ರಹ ತುಂಬ ಚೆನ್ನಾಗಿರುತ್ತೆ, ಅವ್ರ ಜೊತೆ ಒಂದು ಭಗವಂತನ ಒಂದು ಲಹರಿಗಳು ಕೂಡ ಇರತಕ್ಕಂತಹ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಇಂತಹ ನಾಲಿಗೆ ಮೇಲೆ ಮಚ್ಚೆ ಇರೋರು ಸಾಮಾನ್ಯವಾಗಿ ಸಾಧಕರಾಗಿರ್ತಾರೆ, ಕಲಾಪ್ರಿಯರಾಗಿರ್ತಾರೆ, ಪ್ರಕೃತಿ ಆರಾಧಕರಾಗಿರ್ತಾರೆ, ಅದ್ರ ಜೊತೆಗೆ ಒಳ್ಳೆ ಮೃದುವಾಗಿ ಮಾತಾಡ್ತಾರೆ, ವಿದ್ವಾಂಸರಾಗಿರ್ತಾರೆ. ಹಾಗೆ ಈ ಒಂದು ನಾಲ್ಗೆ ಮೇಲೆ ಮಚ್ಚೆ ಇರ್ತಕ್ಕಂಥವ್ರು ಗುರುತರವಾದ ಕೆಲವು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದರೆ ಅವರಿಗೆ ಎಲ್ಲೋ ಒಂದು ಕಡೆ ದೈವಾನುಗ್ರಹ ಇರುತ್ತೆ, ಪ್ರಕೃತಿ ಅಥವಾ ಪಂಚಭೂತಗಳು ಕೂಡ ಅವರಿಗೆ, ಯಾರಿಗೆ ನಾಲ್ಗೆ ಮಚ್ಚೆ ಇರ್ತಕ್ಕಂಥವ್ರಿಗೆ ಒಂದಷ್ಟು ಪಂಚಭೂತಗಳು ಕೂಡ ಅವರಿಗೆ ಒಂದಷ್ಟು ಸ್ಪಂದನೆಯನ್ನು ಕೂಡ ನೀಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ಕೂಡ ನಮ್ಮ ಶಾಸ್ತ್ರಗಳು, ನಮ್ಮ ಪುರಾಣಗಳು, ನಮ್ಮ ನಂಬಿಕೆಗಳು, ನಮ್ಮ ಜೀವನ ಶೈಲಿಗಳು, ನಮಗೆ ಆಗ್ತಾ ಇರ್ತಕ್ಕಂಥ ಅನುಭವಗಳು ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.